ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲೀಷ್. ಸ್ನೇಹಿತರೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋದಲ್ಲಿದ್ದೀವಿ. ಈ ವಿಡಿಯೋದಲ್ಲಿ ನಾವು ದಿನಾಲು ಮಾತನಾಡುವಂಥ 100 ಇಂಗ್ಲೀಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಮೊದಲ ವಾಕ್ಯ ಈ ರೀತಿ ಇದೆ: ನಿನ್ನ ಬಟ್ಟೆಗಳನ್ನು ಬದಲಿಸು, ನಿನ್ನ ಡ್ರೆಸ್ಸನ್ನು ಚೇಂಜ್ ಮಾಡು. ಸಾಮಾನ್ಯವಾಗಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ಮಾತನ್ನು ಹೇಳ್ತೀವಿ, ನಿನ್ನ ಡ್ರೆಸ್ಸನ್ನು ಚೇಂಜ್ ಮಾಡು, ನಿನ್ನ ಯೂನಿಫಾರ್ಮ್ ಚೇಂಜ್ ಮಾಡು, ನಿನ್ನ ಬಟ್ಟೆನ ಬದಲಿಸು ಅಂತೇಳಿ ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು: ಚೇಂಜ್ ಯುವರ್ ಕ್ಲಾತ್ಸ್, ಚೇಂಜ್ ಯುವರ್ ಕ್ಲಾತ್ಸ್. ನನಗೆ ಬೋರ್ ಆಗ್ತಾ ಇದೆ. ಐ ಆಮ್ ಗೆಟಿಂಗ್ ಬೋರ್ಡ್, ಐ ಆಮ್ ಗೆಟಿಂಗ್ ಬೋರ್ಡ್. ನಾನು ಆಫೀಸ್ಗೆ ಹೊರಡುತ್ತಿದ್ದೇನೆ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಲೀವಿಂಗ್ ಫಾರ್ ಆಫೀಸ್, ಐ ಆಮ್ ಲೀವಿಂಗ್ ಫಾರ್ ಆಫೀಸ್, ಹೊರಡ್ತಾ ಇದ್ದೀನಿ ಅಂತೇಳಿ ಲೀವಿಂಗ್ ಫಾರ್ ಆಫೀಸ್ ಅಂತೇಳಿ. ನಾನು ಆಫೀಸ್ನಲ್ಲಿ ಇಲ್ಲ, ಐ ಆಮ್ ನಾಟ್ ಇನ್ ಆಫೀಸ್, ಐ ಆಮ್ ನಾಟ್ ಇನ್ ಆಫೀಸ್. ಸಂಕೋಚ ಮಾಡಿಕೊಳ್ಳಬೇಡ. ಕೆಲವರಿಗೆ ತುಂಬ ಶೈನೆಸ್ ಇರುತ್ತೆ, ತುಂಬ ಸಂಕೋಚ, ಹೆಸಿಟೇಷನ್ ಇರುತ್ತೆ. ಅದನ್ನ ಮಾಡ್ಕೋಬೇಡ ಅನ್ನೋದಕ್ಕೆ ಹೀಗೆ ಹೇಳಬೇಕು: ಡೋಂಟ್ ಹೆಸಿಟೇಟ್, ಡೋಂಟ್ ಹೆಸಿಟೇಟ್. ನನಗೆ ಸತ್ಯ ಹೇಳು, ಟೆಲ್ ಮಿ ದ ಟ್ರೂತ್, ಟೆಲ್ ಮಿ ದ ಟ್ರೂತ್. ಗ್ಯಾಸನ್ನು ಉಲ್ಟಾ ಮಾಡು, ಗ್ಲಾಸನ್ನು ಉಲ್ಟಾ ಮಾಡು. ಟರ್ನ್ ದ ಗ್ಲಾಸ್ ಅಪ್ಸೈಡ್ ಡೌನ್, ಟರ್ನ್ ದ ಗ್ಲಾಸ್ ಅಪ್ಸೈಡ್ ಡೌನ್. ಕಂಪ್ಯೂಟರ್ ಆಫ್ ಮಾಡು, ಟರ್ನ್ ಆಫ್ ದ ಕಂಪ್ಯೂಟರ್, ಟರ್ನ್ ಆಫ್ ದ ಕಂಪ್ಯೂಟರ್. ಇದನ್ನು ಮನಸ್ಸಿಗೆ ತಗೋಬೇಡ, ಇನ್ನು ಮನಸ್ಸಿಗೆ ತಗೋಬೇಡ. ಡೋಂಟ್ ಟೇಕ್ ಇಟ್ ಟು ಹಾರ್ಟ್, ಡೋಂಟ್ ಟೇಕ್ ಇಟ್ ಟು ಹಾರ್ಟ್. ಅವನು ಬರುತ್ತಾ ಇದ್ದಾನೆ, ಅವನು ಬರ್ತಾ ಇದ್ದಾನೆ. ಹೀ ಈಸ್ ಆನ್ ದ ವೇ, ಹೀ ಈಸ್ ಆನ್ ದ ವೇ. ಕಾರ್ಯಾಚರಣೆ ಮುಗೀತು, ಆಪರೇಷನ್ ಕಂಪ್ಲೀಟ್ ಆಯಿತು ಅಂತೀವಲ್ಲ, ಮಿಷನ್ ಅಕಂಪ್ಲಿಷ್ಡ್. ಇಲ್ಲಿ ಮಿಷನ್ ಅಂತ ಹೇಳಿದ್ದಾರೆ, ಮಿಷನ್ ಅಕಂಪ್ಲಿಷ್ಡ್. ಖಂಡಿತ ಚಿಂತೆ ಮಾಡಬೇಡ, ಡೋಂಟ್ ವರಿ ಎಟ್ ಆಲ್, ಡೋಂಟ್ ವರಿ ಎಟ್ ಆಲ್. ನಿನ್ನ ಮನಸ್ಸಿನಲ್ಲಿ ಏನೋ ಇದೆ, ದೆರ್ ಇಸ್ ಸಮಥಿಂಗ್ ಇನ್ ಯುವರ್ ಹಾರ್ಟ್, ದೆರ್ ಇಸ್ ಸಮಥಿಂಗ್ ಇನ್ ಯುವರ್ ಹಾರ್ಟ್. ಇವತ್ತು ನಡುಗುವ ಚಳಿ ಇದೆ, ಇಟ್ಸ್ ಶಿವರಿಂಗ್ ಕೋಲ್ಡ್ ಟುಡೇ. ಶಿವರಿಂಗ್ ಕೋಲ್ಡ್ ಅಂದರೆ ನಡುಗುವ ಚಳಿ, ಇಟ್ಸ್ ಶಿವರಿಂಗ್ ಕೋಲ್ಡ್ ಟುಡೇ. ಜೋರಾಗಿ ಹೇಳು, ಸ್ಪೀಕ್ ಅಲೌಡ್, ಸ್ಪೀಕ್ ಅಲೌಡ್. ನನಗಾಗಿ ಕಾಯಿ, ನನಗೋಸ್ಕರ ವೆಯ್ಟ್ ಮಾಡು, ವೆಯ್ಟ್ ಫಾರ್ ಮೀ, ವೆಯ್ಟ್ ಫಾರ್ ಮೀ. ಇದರ ಬಗ್ಗೆ ಯೋಚಿಸು, ಥಿಂಕ್ ಅಬೌಟ್ ಇಟ್, ಥಿಂಕ್ ಅಬೌಟ್ ಇಟ್. ನನಗೆ ನಾಳೆ ಕಾಲ್ ಮಾಡು, ನಾಳೆ ನನಗೆ ಕಾಲ್ ಮಾಡು ಅನ್ನೋದಕ್ಕೆ ಕಾಲ್ ಮೀ ಟುಮಾರೋ, ಕಾಲ್ ಮೀ ಟುಮಾರೋ. ಅರ್ಥ ಆಯ್ತಾ? ಗಾಟ್ ಇಟ್, ಗಾಟ್ ಇಟ್. ನನಗೆ ಅರ್ಥ ಆಯಿತು, ಐ ಗಾಟ್ ಇಟ್, ಐ ಗಾಟ್ ಇಟ್. ನನಗೆ ಹಾಗೆ ಅನ್ನಿಸೋದಿಲ್ಲ, ನನಗೆ ಹಂಗೆ ಅನಿಸಲ್ಲ ಅಂತ ಹೇಳೋದಕ್ಕೆ ಐ ಡೋಂಟ್ ಥಿಂಕ್ ಸೋ, ಐ ಡೋಂಟ್ ಥಿಂಕ್ ಸೋ. ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಅಂತೀವಲ್ಲ, ಟೂ ಗುಡ್, ಟೂ ಗುಡ್. ಇದು ಪಾಪ, ಇಟ್ಸ್ ಅ ಸಿನ್, ಇಟ್ಸ್ ಅ ಸಿನ್. ಸಮಯ ಯಾರಿಗೂ ಕಾಯೋದಿಲ್ಲ, ಟೈಮ್ ವೆಯ್ಟ್ಸ್ ಫಾರ್ ನನ್, ಟೈಮ್ ವೆಯ್ಟ್ಸ್ ಫಾರ್ ನನ್. ನಿಮಗೆ ಇದು ಬೇಕಾ? ಡು ಯು ನೀಡ್ ಇಟ್? ಇದರ ಅವಶ್ಯಕತೆ ಇದೆಯಾ ಅಂತ ಕೇಳೋದು, ಡು ಯು ನೀಡ್ ಇಟ್? ನಿಮ್ಗೇನಾದರೂ ಬೇಕಾ? ಡು ಯು ನೀಡ್ ಸಮಥಿಂಗ್, ಡು ಯು ನೀಡ್ ಸಮಥಿಂಗ್. ಇವತ್ತು ತಾರೀಖೆಷ್ಟು? ವಾಟ್ ಈಸ್ ದ ಡೇಟ್ ಟುಡೇ, ವಾಟ್ ಈಸ್ ದ ಡೇಟ್ ಟುಡೇ. ಎಲ್ಲೋ ಏನೋ ತಪ್ಪಾಗಿದೆ, ಎಲ್ಲೋ ಏನೋ ತಪ್ಪಾಗಿದೆ ಅನ್ನೋದಕ್ಕೆ ಸಮಥಿಂಗ್ ಈಸ್ ರಾಂಗ್ ಸಮ್ವೇರ್, ಸಮಥಿಂಗ್ ಈಸ್ ರಾಂಗ್ ಸಮ್ವೇರ್. ಇದು ಕೇವಲ ಒಂದು ಯೋಚನೆ ಅಷ್ಟೇ. ದಿಸ್ ಈಸ್ ಜಸ್ಟ್ ಅ ಥಿಂಕಿಂಗ್, ದಿಸ್ ಈಸ್ ಜಸ್ಟ್ ಅ ಥಿಂಕಿಂಗ್. ನನಗೆ 8 ಗಂಟೆಗೆ ನೆನಪಿಸು, ನನಗೆ 8 ಗಂಟೆಗೆ ರಿಮೈಂಡ್ ಮಾಡು ಅಂತೀವಲ್ಲ, ರಿಮೈಂಡ್ ಮೀ ಎಟ್ 8, ರಿಮೈಂಡ್ ಮೀ ಎಟ್ 8. ಏನು ನಡೀತಿದೆ? ವಾಟ್ಸ್ ಗೋಯಿಂಗ್ ಆನ್, ವಾಟ್ಸ್ ಗೋಯಿಂಗ್ ಆನ್. ಏನು ವಿಶೇಷ ಇಲ್ಲ, ನಥಿಂಗ್ ಸ್ಪೆಷಲ್, ನಥಿಂಗ್ ಸ್ಪೆಷಲ್. ಸುಮ್ಮನೆ ಕೂತ್ಕೋಬೇಡ, ಸುಮ್ಮನೆ ಕುಳಿತುಕೊಳ್ಬೇಡ. ಡೋಂಟ್ ಸಿಟ್ ಐಡಲ್, ಡೋಂಟ್ ಸಿಟ್ ಐಡಲ್. ನಾನು ಜಾಬ್ ಹುಡುಕ್ತಾ ಇದ್ದೀನಿ, ಐ ಆಮ್ ಲುಕಿಂಗ್ ಫಾರ್ ಜಾಬ್, ಅಥವಾ ಐ ಆಮ್ ಸರ್ಚಿಂಗ್ ಫಾರ್ ಜಾಬ್ ಕೂಡ ಆಗುತ್ತೆ. ನಿನಗೆ ಏನಂತ ಗೊತ್ತಾ, ನಿಂಗೆ ಏನಂತ ಗೊತ್ತಾ? ಯು ನೋ ವಾಟ್, ಯು ನೋ ವಾಟ್. ಇದನ್ನು ಮಾಡಬೇಡ, ಡೋಂಟ್ ಡೂ ಇಟ್, ಡೋಂಟ್ ಡೂ ಇಟ್. ನೀನು ಓದ್ತಾ ಇದೆಯಾ, ನೀನು ಸ್ಟಡಿ ಮಾಡ್ತಿದೆಯಾ ಕೇಳ್ತೀವಲ್ಲ, ಆರ್ ಯು ಸ್ಟಡಿಂಗ್, ಆರ್ ಯು ಸ್ಟಡಿಂಗ್. ನಿಮ್ಮ ದಿನ ಶುಭವಾಗಲಿ, ನಿಮ್ಮ ಡೇ
ಹ್ಯಾಪಿ ಆಗಿರಲಿ ಅಂತೀವಲ್ಲ. ಹ್ಯಾವ್ ಅ ನೈಸ್ ಡೇ, ಹ್ಯಾವ್ ಅ ನೈಸ್ ಡೇ. ಬೇರೆ ತಗೋ, ಬೇರೆ ತಗೋ. ಹ್ಯಾವ್ ಅನದರ್ ಒನ್, ಹ್ಯಾವ್ ಅನದರ್ ಒನ್. ತಾಳ್ಮೆ ತಗೋ, ಪೇಷನ್ಸ್ ತಗೋ ಅಂತೀವಲ್ಲ. ಹ್ಯಾವ್ ಪೇಷನ್ಸ್, ಹ್ಯಾವ್ ಪೇಷನ್ಸ್. ಮಜಾ ಮಾಡು, ಹ್ಯಾವ್ ಫನ್, ಹ್ಯಾವ್ ಫನ್. ನನಗೆ ಹೋಗಲು ಬಿಡಿ ಅಥವಾ ನನಗೆ ಹೋಗೋಕ್ಕೆ ಬಿಡು, ಲೆಟ್ ಮೀ ಗೋ, ಲೆಟ್ ಮೀ ಗೋ. ನೀವು ಹೇಳಿದ ಅರ್ಥ ಏನು, ನೀವು ಹೇಳಿದ್ರ ಅರ್ಥ ಏನು ಕೇಳ್ತೀವಲ್ಲ. ವಾಟ್ ಡು ಯು ಮೀನ್, ವಾಟ್ ಡು ಯು ಮೀನ್. ನೀನು ಎಷ್ಟು ಸ್ವಾರ್ಥಿ, ಹೌ ಸೆಲ್ಫಿಶ್ ಯು ಆರ್, ಹೌ ಸೆಲ್ಫಿಶ್ ಯು ಆರ್. ನನಗೆ ಇದರ ಅಭ್ಯಾಸ ಇದೆ, ಐ ಆಮ್ ಯೂಸ್ಡ್ ಟು ಡೂ ಇಟ್. ಯೂಸ್ಡ್ ಟು ಅಂದರೆ ಅಭ್ಯಾಸ ಇದೆ ಅಂತೇಳಿ, ಐ ಆಮ್ ಯೂಸ್ಡ್ ಟು ಡೂ ಇಟ್. ಅವನಿಗೆ ನನ್ನ ಅವಶ್ಯಕತೆ ಬೀಳ್ಬೋದು, ಮೇ ಬಿ ಅವನಿಗೆ ನನ್ನ ಅವಶ್ಯಕತೆ ಬರ್ಬೋದು ಅನ್ನೋದಕ್ಕೆ ಹಿ ಮೈಟ್ ನೀಡ್ ಮೀ, ಹಿ ಮೈಟ್ ನೀಡ್ ಮೀ. ವ್ಯಕ್ತಿಗತವಾಗಿ ಏನೂ ಇಲ್ಲ, ಪರ್ಸ್ನಲಿ ಏನೂ ಇಲ್ಲ ಮಾರಾಯ ಅಂತೀವಲ್ಲ. ನಥಿಂಗ್ ಈಸ್ ಪರ್ಸ್ನಲ್, ನಥಿಂಗ್ ಈಸ್ ಪರ್ಸ್ನಲ್. ಯಾರಿಗೂ ಹರ್ಟ್ ಮಾಡಬೇಡ, ಡೋಂಟ್ ಹರ್ಟ್ ಎನಿ ಒನ್, ಡೋಂಟ್ ಹರ್ಟ್ ಎನಿ ಒನ್. ಸದಾ ವಿನಮ್ರವಾಗಿರು, ಸದಾ ವಿಧೇಯವಾಗಿರು. ಆಲ್ವೇಸ್ ಬಿ ಪೊಲೈಟ್, ಆಲ್ವೇಸ್ ಬಿ ಪೊಲೈಟ್. ದಯಾಳುವಾಗಿರು, ಬಿ ಜನರಸ್, ಬಿ ಜನರಸ್. ಆಹಾರ ತುಂಬ ರುಚಿಕರವಾಗಿದೆ, ಫುಡ್ ತುಂಬ ಟೇಸ್ಟಿಯಾಗಿದೆ ಅನ್ನೋದಕ್ಕೆ ದ ಫುಡ್ ಈಸ್ ಡಿಲಿಷಿಯಸ್, ದ ಫುಡ್ ಈಸ್ ಡಿಲಿಷಿಯಸ್. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ, ಬಿಲೀವ್ ಇನ್ ಯುವರ್ ಸೆಲ್ಫ್, ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮಗೆ ಸ್ವಾಗತ, ವೆಲ್ಕಮ್ ಯು ಅಥವಾ ಯು ಆರ್ ವೆಲ್ಕಮ್. ನೀನು ಸುಳ್ಳು ಹೇಳ್ತಿದೀಯಾ, ಯು ಆರ್ ಲೈಯಿಂಗ್, ಯು ಆರ್ ಲೈಯಿಂಗ್. ಈ ರೀತಿ ಮತ್ತೆ ಮಾಡಬೇಡ, ಈ ರೀತಿ ಮತ್ತೆ ರಿಪೀಟ್ ಮಾಡಬೇಡ ಅಂತೀವಲ್ಲ. ಡೋಂಟ್ ಎವರ್ ಡೂ ಇಟ್ ಅಗೈನ್, ಡೋಂಟ್ ಎವರ್ ಡೂ ಇಟ್ ಅಗೈನ್. ನಿಮಗೆ ಪಕ್ಕ ಇದೆಯಾ, ಕನ್ಫರ್ಮ್ ಇದೆಯಾ ಕೇಳ್ತೀವಲ್ಲ. ಆರ್ ಯು ಶ್ಯೂರ್, ಆರ್ ಯು ಶ್ಯೂರ್. ನಾನು ಹೇಳಿಲ್ಲ, ಐ ಡಿಡಂಟ್ ಸೇ, ಐ ಡಿಡಂಟ್ ಸೇ. ನಾನು ಅವನಿಗೆ ಏಕೆ ಕಾಲ್ ಮಾಡಲಿ, ನಾನು ಅವನಿಗೆ ಯಾಕೆ ಕಾಲ್ ಮಾಡಲಿ ಅಂತೀವಲ್ಲ. ವೈ ವುಡ್ ಐ ಕಾಲ್ ಹಿಮ್, ವೈ ವುಡ್ ಐ ಕಾಲ್ ಹಿಮ್. ನೀವು ಕೋಣಂದೂರಿನಲ್ಲಿ ಇರೋದಾ, ಆರ್ ಯು ಲಿವಿಂಗ್ ಇನ್ ಕೋಣಂದೂರ್, ಆರ್ ಯು ಲಿವಿಂಗ್ ಇನ್ ಕೋಣಂದೂರ್. ನೀವು ಕೋಣಂದೂರು ಹೋಗಿದ್ರಾ, ಹ್ಯಾವ್ ಯು ಗಾನ್ ಟು ಕೋಣಂದೂರ್, ಹ್ಯಾವ್ ಯು ಗಾನ್ ಟು ಕೋಣಂದೂರ್. ನಾನು ಏನು ಮಾಡಲಿ, ವಾಟ್ ಡು ಐ ಡೂ, ವಾಟ್ ಡು ಐ ಡೂ. ಈ ರೀತಿ ಯೋಚನೆ ಕೂಡ ಮಾಡಬೇಡ, ಈ ರೀತಿ ಥಿಂಕ್ ಕೂಡ ಮಾಡಬೇಡ ಅಂತೀವಲ್ಲ. ಡೋಂಟ್ ಈವನ್ ಥಿಂಕ್ ಸೊ, ಡೋಂಟ್ ಈವನ್ ಥಿಂಕ್ ಸೊ. ಮರೆತು ಬಿಡು, ಫರ್ಗೆಟ್ ಇಟ್, ಫರ್ಗೆಟ್ ಇಟ್. ನನ್ನನ್ನು ನಂಬು, ಟ್ರಸ್ಟ್ ಮೀ, ಟ್ರಸ್ಟ್ ಮೀ. ನಾನು ಇದನ್ನು ನಂಬೋದಿಲ್ಲ, ಐ ಕಾಂಟ್ ಬಿಲೀವ್ ಇಟ್, ಐ ಕಾಂಟ್ ಬಿಲೀವ್ ಇಟ್. ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡು, ಕಾಲ್ ಮೀ ಅ ಬಿಟ್ ಲೇಟರ್, ಕಾಲ್ ಮೀ ಅ ಬಿಟ್ ಲೇಟರ್. ನಾನು ಯಾರಿಗೆ ಏನು ಮೋಸ ಮಾಡಿದ್ದೀನಿ, ವಾಟ್ ರಾಂಗ್ ಹ್ಯಾವ್ ಐ ಡನ್ ಟು ಎನಿ ಒನ್, ವಾಟ್ ರಾಂಗ್ ಹ್ಯಾವ್ ಐ ಡನ್ ಟು ಎನಿ ಒನ್. ಈ ರೀತಿ ನನಗೆ ಯಾಕೆ ಆಗುತ್ತೆ, ವೈ ಡಸ್ ಇಟ್ ಹ್ಯಾಪನ್ ಓನ್ಲಿ ಟು ಮೀ ಅಥವಾ ವೈ ಡಸ್ ಇಟ್ ಹ್ಯಾಪನ್ ಓನ್ಲಿ ವಿತ್ ಮೀ. ಸಮಯ ಜೊತೆ ನಡೆಯೋದು ತುಂಬ ಕಷ್ಟ, ಸಮಯ ಜೊತೆ ಹೋಗೋದು ತುಂಬ ಕಷ್ಟ. ಇಟ್ ಈಸ್ ಡಿಫಿಕಲ್ಟ್ ಟು ಮ್ಯಾಚ್ ಪೇಸ್ ವಿತ್ ದ ಟೈಮ್. ನೀನು ಯಾವಾಗ ಬಂದೆ, ವೆನ್ ಡಿಡ್ ಯು ಕಮ್, ವೆನ್ ಡಿಡ್ ಯು ಕಮ್. ನಾನು ಇಂಗ್ಲೀಷ್ ಮಾತನಾಡಬಲ್ಲೆ, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಐ ಕ್ಯಾನ್, ನನ್ನ ಹತ್ರ ಆಗುತ್ತೆ, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಅಪ್ಪನ ಹತ್ತಿರ ಸುಂದರವಾದ ಶರ್ಟ್ ಇದೆ, ಡ್ಯಾಡಿ ಹತ್ರ ಒಳ್ಳೆ ಶರ್ಟ್ ಇದೆ ಅಂತೀವಲ್ಲ. ಡ್ಯಾಡ್ ಹ್ಯಾಸ್ ಅ ಬ್ಯೂಟಿಫುಲ್ ಶರ್ಟ್, ಡ್ಯಾಡ್ ಹ್ಯಾಸ್ ಅ ಬ್ಯೂಟಿಫುಲ್ ಶರ್ಟ್. ಪುಸ್ತಕ ಟೇಬಲ್ ಮೇಲಿದೆ, ಬುಕ್ ಇದೆಯಲ್ಲ ಟೇಬಲ್ ಮೇಲಿದೆ ಅಂತೀವಲ್ಲ. ದ ಬುಕ್ ಈಸ್ ಆನ್ ದ ಟೇಬಲ್, ದ ಬುಕ್ ಈಸ್ ಆನ್ ದ ಟೇಬಲ್. ನಿನ್ನ ತಂದೆಯ ಹೆಸರೇನು, ವಾಟ್ ಈಸ್ ಯುವರ್ ಫಾದರ್ ನೇಮ್, ವಾಟ್ ಈಸ್ ಯುವರ್ ಫಾದರ್ ನೇಮ್. ಸಮಯ ಎಷ್ಟಾಯಿತು, ವಾಟ್ಸ್ ದ ಟೈಮ್ ಅಥವಾ ವಾಟ್ ಟೈಮ್ ಇಸ್ ಇಟ್, ವಾಟ್ ಟೈಮ್ ಇಸ್ ಇಟ್. ಏನಾಯಿತು, ವಾಟ್ ಹ್ಯಾಪಂಡ್, ವಾಟ್ ಹ್ಯಾಪಂಡ್. ಅವನ ಹತ್ತಿರ ಏನಿದೆ, ವಾಟ್ ಡಸ್ ಹಿ ಹ್ಯಾವ್, ವಾಟ್ ಡಸ್ ಹಿ ಹ್ಯಾವ್. ನೀನು ಏನು ಖರೀದಿಸಿದೆ, ನೀನೇನು ಪರ್ಚೇಸ್ ಮಾಡಿದೆ, ವಾಟ್ ಡಿಡ್ ಯು ಬೈ, ವಾಟ್ ಡಿಡ್ ಯು ಬೈ.
ನಮ್ಮ ಜೊತೆ ಬಾ, ಕಮ್ ವಿತ್ ಅಸ್, ಕಮ್ ವಿತ್ ಅಸ್. ನಿನ್ನ ಹೋಮ್ವರ್ಕ್ ಪೂರ್ಣಗೊಳಿಸು, ನಿನ್ನ ಹೋಮ್ವರ್ಕನ್ನು ಪೂರ್ತಿ ಮಾಡು. ಕಂಪ್ಲೀಟ್ ಯುವರ್ ಹೋಮ್ವರ್ಕ್, ಕಂಪ್ಲೀಟ್ ಯುವರ್ ಹೋಮ್ವರ್ಕ್. ನೋಟ್ ಪುಸ್ತಕದ ಪುಟಗಳನ್ನು ಮಡಿಚಬೇಡ. ಡೋಂಟ್ ಟಿಯರ್ ದ ಪೇಜಸ್ ಆಫ್ ಯುವರ್ ನೋಟ್ಬುಕ್, ಡೋಂಟ್ ಟಿಯರ್ ದ ಪೇಜಸ್ ಆಫ್ ಯುವರ್ ನೋಟ್ಬುಕ್. ಶಬ್ದ ಮಾಡಬೇಡ. ಡೋಂಟ್ ಮೇಕ್ ಅ ನಾಯ್ಸ್, ಡೋಂಟ್ ಮೇಕ್ ಅ ನಾಯ್ಸ್. ಜಗಳ ಮಾಡಬೇಡ. ಡೋಂಟ್ ಮೇಕ್ ಅ ಕ್ವಾರಲ್ ಅಥವಾ ಡೋಂಟ್ ಮೇಕ್ ಕ್ವಾರಲ್. ನಾಚಿಕೊಳ್ಳಬೇಡ. ಡೋಂಟ್ ಬಿ ಶೈ, ಡೋಂಟ್ ಬಿ ಶೈ. ನಿನಗೆ ಒಂದೇ ಜಾಗದಲ್ಲಿ ಕುಳಿತುಕೊಳ್ಳೋದಕ್ಕೆ ಆಗೋದಿಲ್ವಾ? ಕಾಂಟ್ ಯು ಸಿಟ್ ಸ್ಟಿಲ್ ಎಟ್ ಒನ್ ಪ್ಲೇಸ್, ಕಾಂಟ್ ಯು ಸಿಟ್ ಸ್ಟಿಲ್ ಎಟ್ ಒನ್ ಪ್ಲೇಸ್. ಅಲ್ಲಿಗೆ ನಿಂತುಕೋ, ಕದಲಬೇಡ. ಸ್ಟ್ಯಾಂಡ್ ಸ್ಟಿಲ್, ಡೋಂಟ್ ಮೂವ್. ಇದನ್ನು ಇನ್ನೊಂದು ಥರನೂ ಹೇಳ್ಬೋದು, ಸ್ಟ್ಯಾಂಡ್ ದೇರ್, ಡೋಂಟ್ ಮೂವ್. ಮೊಬೈಲ್ನಲ್ಲಿ ಆಟ ಆಡೋದನ್ನು ನಿಲ್ಲಿಸು. ಸ್ಟಾಪ್ ಪ್ಲೇಯಿಂಗ್ ಗೇಮ್ಸ್ ಆನ್ ಮೊಬೈಲ್, ಸ್ಟಾಪ್ ಪ್ಲೇ ಗೇಮಿಂಗ್ ಆನ್ ಮೊಬೈಲ್. ಲ್ಯಾಪ್ಟಾಪ್ ಮುಟ್ಟಬೇಡ. ಡೋಂಟ್ ಟಚ್ ದ ಲ್ಯಾಪ್ಟಾಪ್, ಡೋಂಟ್ ಟಚ್ ದ ಲ್ಯಾಪ್ಟಾಪ್. ಖಂಡಿತ ಇಲ್ಲ. ನಾಟ್ ಎಟ್ ಆಲ್, ನಾಟ್ ಎಟ್ ಆಲ್. ಅವನ ಮಾತುಗಳು ನನ್ನನ್ನು ಗಟ್ಟಿಗೊಳಿಸಿದವು. ಹಿಸ್ ವರ್ಡ್ಸ್ ಸ್ಟ್ರೆಂಥನ್ ಮೀ, ಹಿಸ್ ವರ್ಡ್ಸ್ ಸ್ಟ್ರೆಂಥನ್ ಮೀ. ಈ ನಗರದಲ್ಲಿ ಇಂಗ್ಲೀಷನ್ನು ಹೆಚ್ಚು ಮಾತನಾಡಲಾಗುತ್ತೆ. ಇಂಗ್ಲೀಷ್ ಸ್ಪೀಕಿಂಗ್ ಇಸ್ ಪ್ರಿವೆಲೆಂಟ್ ಇನ್ ದಿಸ್ ಸಿಟಿ, ಇಂಗ್ಲೀಷ್ ಸ್ಪೀಕಿಂಗ್ ಇಸ್ ಪ್ರಿವೆಲೆಂಟ್ ಇನ್ ದಿಸ್ ಸಿಟಿ. ಅವನು ತುಂಬ ಸಮಯದಿಂದ ಇಲ್ಲಿದ್ದಾನೆ. ಹಿ ಹ್ಯಾಸ್ ಬೀನ್ ಹಿಯರ್ ಫಾರ್ ಅ ಲಾಂಗ್ ಟೈಮ್, ಹಿ ಹ್ಯಾಸ್ ಬೀನ್ ಹಿಯರ್ ಫಾರ್ ಅ ಲಾಂಗ್ ಟೈಮ್. ಈ ಮೆಡಿಸಿನ್ ನನ್ನ ನೋವನ್ನು ಕಡಿಮೆ ಮಾಡಿತು. ದಿಸ್ ಮೆಡಿಸಿನ್ ಲೆಸನ್ಡ್ ಮೈ ಪೈನ್. ನನ್ನ ಜೊತೆ ಸ್ವಲ್ಪ ಹೊತ್ತು ಇರು. ಸ್ಟೇ ವಿತ್ ಮೀ ಫಾರ್ ಅ ವೈಲ್, ಫಾರ್ ಅ ವೈಲ್ ಅಂದರೆ ಸ್ವಲ್ಪ ಹೊತ್ತು. ಅವನು ಸ್ವಲ್ಪ ಸಮಯ ಅಷ್ಟೇ ಕೆಲಸ ಮಾಡ್ದ. ಹಿ ವರ್ಕ್ಡ್ ಜಸ್ಟ್ ಫಾರ್ ಅ ವೈಲ್. ನನಗೆ ನಿನ್ನೆ ಅಷ್ಟೇ ಅವಳ ಬಗ್ಗೆ ತಿಳಿತು. ಐ ಗಾಟ್ ಟು ನೋ ಅಬೌಟ್ ಹರ್ ಎಸ್ಟರ್ಡೇ ಇಟ್ ಸೆಲ್ಫ್. ಎಸ್ಟರ್ಡೇನೇ ನನಗೆ ಅವಳ ಬಗ್ಗೆ ಗೊತ್ತಾಗಿದ್ದು. ನಿನ್ನ ಭಾಷಣ ತುಂಬ ಉದ್ದ ಎಳೆಯಬೇಡ. ಡೋಂಟ್ ಅಲಾಂಗೇಟ್ ಯುವರ್ ಸ್ಪೀಚ್ ಅಥವಾ ಡೋಂಟ್ ಸ್ಟ್ರೆಚ್ ಯುವರ್ ಸ್ಪೀಚ್. ನಿರಾಶವಾದಿ ಆಗಬೇಡ, ಆಶಾವಾದಿಯಾಗಿರು. ಡೋಂಟ್ ಬಿ ಪೆಸಿಮಿಸ್ಟಿಕ್, ಬಿ ಆಪ್ಟಿಮಿಸ್ಟಿಕ್. ಡೋಂಟ್ ಬಿ ಪೆಸಿಮಿಸ್ಟಿಕ್. ಪೆಸಿಮಿಸ್ಟ್ ಅಂದರೆ ನಿರಾಶವಾದಿ, ಆಪ್ಟಿಮಿಸ್ಟಿಕ್ ಅಂದರೆ ಆಶಾವಾದಿ. ನಾನು ನನ್ನ ಇಚ್ಛೆಯನ್ನು ನಿನ್ನ ಮೇಲೆ ಹೇರೋದಿಲ್ಲ. ಐ ಕಾಂಟ್ ಇಂಪೋಸ್ ಮೈ ವಿಲ್ ಆನ್ ಯು. ಇಂಪೋಸ್, ಹೇರೋದು. ನಿನ್ನ ಅಭ್ಯಾಸ ಬದಲಿಸು, ನಿನ್ನ ಅಭ್ಯಾಸವನ್ನು ಬದಲಿಸು. ಆ್ಯಕ್ಚುಲಿ ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.